ಬಿಡದಿ ಟೌನ್ಶಿಪ್ ಕೈ ಬಿಡದಿದ್ರೆ ಉಗ್ರ ಹೋರಾಟ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ಎಚ್ಚರಿಕೆ. ಬಿಡದಿ ಅನ್ನದಾತರ ಮೇಲೆ ಎಫ್ಐಆರ್ ಹಾಕಿಸಿದ್ದಾರೆ. ಪ್ರತಿದಿನ ಅಲ್ಲಿಂದ 60,000 ಲೀಟರ್ ಹಾಲು ಬರುತ್ತದೆ. ಅರೆಸ್ಟ್ ಮಾಡಿದ್ರೆ ಹಾಲು ಕರೆಯೋರು ಯಾರು? ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪ್ರಶ್ನೆ. ನಾನೊಬ್ಬ ರೈತನ ಮಗ, ನಾನು ಅಬಕಾರಿ ಮಂತ್ರಿ ಅಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ಹೇಳಿಕೆಯನ್ನು ನೀಡಿದ್ದಾರೆ. ಏನ್ ಹೇಳಿದ್ರು ಕೇಳಿಸ್ಕೊಂಡು ಬನ್ನಿ. Who are residing in Bangalore, they have got 17 acres. ಅಂದ್ರೆ ಬಿಡದಿ ಟೌನ್ಶಿಪ್ ಕೈ ಬಿಡಬೇಕು, ಕೈ ಬಿಟ್ಟಿಲ್ಲ ಅಂತಂದ್ರೆ ಹೋರಾಟಗಳು ನಡೀತವೆ ಅಂತ ಹೇಳಿ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಎಚ್ಚರಿಕೆಯನ್ನು ನೀಡ್ತಾರೆ. ಬಿಡದಿ ಏನಿದೆ, ಬಿಡದಿ ಅನ್ನದಾತರ ಮೇಲೆ ಈಗ ಎಫ್ಐಆರ್ ಹಾಕಿಸಿದ್ದೀರಿ ನೀವು. ಪ್ರತಿನಿತ್ಯ 60,000 ಲೀಟರ್ ಹಾಲು ಬರುತ್ತೆ. ಅವರನ್ನು ನೀವು ಅರೆಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹಾಲು ಕರೆಯೋರು ಯಾರು? ನಿಮ್ಗೆ ನಷ್ಟ ಅಲ್ವಾ ಅಂತ ಹೇಳಿ ದೇವೇಗೌಡ ಈ ರೀತಿಯಾಗಿ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ರೈತರ ಜೊತೆಗೆ ನಾವಿದ್ದೇವೆ ಎನ್ನುವಂತಹ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ಕೇಳಿಸ್ಕೊಂಡು ಬನ್ನಿ. 1 gutter, 5 gutter, 10 gutter, spark farmers in a family. And you are all the details. The figures are there. And yesterday after this incident, Kumaraswamy also appealed that there be a smooth agitation. The provocation by the revenue officers by going for survey and request the police department to give support. That is what they have tested. So, some 15 people, they are FIR. Am I correct? Yeah. So, I appeal, let the matter be put on it. And government has taken a decision to stop the survey for the time being. Let the Chief Minister show his magnanimity when more than 40,000 sites are available. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.